ನನ್ನ ಹತ್ರ ಮುಖ್ಯ ಕೆಲಸ ಇತ್ತು. ನಿಮ್ಮಲ್ಲಿ ಅಂತ ಮುಖ್ಯವಾದ ಕೆಲಸವಿದ್ದ ಪ್ರಯುಕ್ತ ನಿನ್ನ ಮನೆಗೆ ನಾವು ಬರಬೇಕಾಯಿತು. ಪ್ರತಾಪ್, ಏನಾರಿಲ್ಲಂತೆ ಮಾತನಾಡಬೇಡ. ಈಗ ನನ್ನ ಮಾನ ಹಾಗೂ ನನ್ನ ಮಗಳ ಪ್ರಾಣ ಎರಡೂ ನಿನ್ನ ಕೈಲಿದೆ. ಅಂದರೇನು ನಿನ್ನ ಮಾತಿನ ಅರ್ಥ? ನಾನೇನು ಮಾಡಬೇಕು? ನೀನೇನು ಮಾಡಬೇಕಿಲ್ಲ ಪ್ರತಾಪ್. ತುಂಬಿದ ಸಭೆಯಲ್ಲಿ ಇವಳ ಮದುವೆ ಮುಗಿಯಲಿಲ್ಲ. ಆ ವಿಧಿಯ ದುರುಸವಾಗಿ ಅಗ್ನಿ ಸಾಕ್ಷಿಯಾಗಿ ಆದರೂ ನೀನಿಂದು ನನ್ನ ಮಗಳ ಕೊಳಗೆ ತಾಳಿ ಕಟ್ಟಬೇಕು ಪ್ರತಾಪ್, ತಾಳಿ ಕಟ್ಟಬೇಕು. ಲಕ್ಷ್ಮಣರಾಯ್, ಮೈ ಮೇಲೆ ಎಚ್ಚರ ಇಟ್ಕೊಂಡು ಮಾತನಾಡು. ಸಿರಿ ಸುಖದ ಸುಪ್ಪತ್ತಿಗೆ ಮೇಲೆ ಬೆಳೆದವರು ನಾವು. ನಮ್ಮ ಜೊತೆ ನೀನು ನೆಂಟಸ್ತಿಕೆ ಮಾಡುತ್ತೀನೆಂದರೆ ಸಾಧ್ಯವಿಲ್ಲ. ಇಂಪಾಸಿಬಲ್. ದಯವಿಟ್ಟು ಹಾಗೇನ ಬೇಡ ಪ್ರತಾಪ್. ನನ್ನ ಮಗಳಿಗೆ ನೀನು ಮಾಡಿದ ಅನ್ಯಾಯಕ್ಕೆ ನಿನ್ನನ್ನು ಬಿಟ್ಟರೆ ಮತ್ತಾರು ಸತಿ ಸ್ಥಾನ ಕೊಡಬೇಕು? ಒಂದು ಈ ಸಮಾಜದಲ್ಲಿ ಒಂದು ಹೆಣ್ಣಿಗೆ ಯಾವ ಗಂಡವನ್ನು ಕಳೆದುಕೊಳ್ಳುತ್ತಾಳೆ, ಆ ಹೆಣ್ಣಿಗೆ ಅವಳೇ ಗಂಡ ಮೀಸಲು. ಹೀಗಿದ್ದಾಗ ನೀನೇ ಅವಳಿಗೆ ಪಾಯಿಗೆ ಬೆಳಕು ನೀಡಬೇಕು ಪ್ರತಾಪ್, ಬೆಳಕು ನೀಡಬೇಕು. ಈ ಹಾಳು ಸಮಾಜದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಲಕ್ಷ್ಮಣರಾಯ್. ನನ್ನ ಮನೆಯಲ್ಲಿ ನಿನ್ನ ಮಗಳಿಗೆ ಸತಿ ಸ್ಥಾನ ನಾನೆಂದಿಗೂ ಕೊಡುವುದಿಲ್ಲ. ಏನೋ ಬೇಕಾದ್ರೆ ಸೂಳಿಯಾಗಿ ಇಟ್ಕೋತೀನಿ. ನಾ ಹೇಳಿದಂಗೆ ಕೇಳ್ಕೊಂಡ್ ಬಿದ್ದಿರ್ಬೇಕು. ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡಬೇಡಿ. ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿ ಸತ್ಯ ಆಯ್ತಾ ಸ್ವೀಕರಿಸದಿದ್ರು ಪರವಾಗಿಲ್ಲ, ಆದ್ರೆ ಸುಳ್ಳೇನೋ ಶಬ್ದ ಮಾತ್ರ ಉಪಯೋಗಿಸಬೇಡಿ. ತಾಳಿ ಕಟ್ಟಬೇಡಿ ಪ್ರತಾಪ್. ನನ್ನ ಸೇಡಿನ ಸೇಡು ತೀರಿಸಿಕೊಳ್ಳ ಗೊತ್ತ ಏನು ಹರಿಯದ ನನ್ನ ಮುಕ್ತ ಮಗಳ ಬಾಲೆ ಪ್ರಾಣವನ್ನೇ ತಿಂಡುತ್ತೀರಿ. ಇವಳು ಮಾಡಿದರೆ ತಪ್ಪಾದರೆ ಏನು? ನನ್ನ ಮಗಳಿಗೆ ಸೌಭಾಗ್ಯ ಸ್ನಾನ ನೀಡಿ ಪುಣ್ಯ ಕಟ್ಟಿಗಳು ಪ್ರತಾಪ್, ಪುಣ್ಯ ಕಟ್ಟಿಗಳು. ನಿಮ್ಮ ಕಾಲಿಗೆ ಬೀಳುತ್ತೇನೆ. ನೋಡು ಲಕ್ಷ್ಮಣರಾಯ್, ನಿನ್ನ ಕೊರಗು ಏನಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತಿದೆ. ನಿನ್ನ ಮಗಳಿಗೆ ಕೊರಳಿಗೆ ತಾಳಿ ಕಟ್ಟುತ್ತೇನೆ, ಆದರೆ ನಂದೊಂದು ಕಂಡೀಷನ್. ಪರವಾಗಿಲ್ಲ, ಹೇಳು ಪ್ರತಾಪ್, ಏನು ನಿನ್ನ ಕಂಡೀಷನ್ ಅಂತ? ಏನಿಲ್ಲ, ನಿನ್ನೆಲ್ಲ ಬೆಲೆ ಬಾಳುವ ಆಸ್ತಿ ನನ್ನಂತೆ ಬರೆದು ಕೊಟ್ರೆ ಮಾತ್ರ ನಿನ್ನ ಕಾರ್ಯ ನೆರವೇರಬಹುದು, ಇಲ್ಲ ಅಂದ್ರೆ ಇಲ್ಲ. ಹಾಗಾಗಲಿ ಪ್ರತಾಪ್. ನನ್ನೆಲ್ಲ ಆಸ್ತಿ ನನ್ನ ಮಗಳಿಗೆ ಸೇರಿದ್ದು. ಹೀಗಿದ್ದಾಗ ನೀನು ನನ್ನ ಮಗಳಿಗೆ ಗಂಡನಾದ್ರೆ ಇಡೀ ಆಸ್ತಿಗೆ ನೀನೇ ವಾರಸ್ತಾರ. ಇದರಲ್ಲಿ ನಂದೇನು ಅಭ್ಯಂತರವಿಲ್ಲ. ಇದೇನಪ್ಪ ಮಾಡ್ತಾ ಇದೀಯಾ? ಎಲ್ಲ ಆಸ್ತಿನ ದಾರ ಕೊಟ್ರೆ ಮುಂದೆ ನಿನ್ನ ಜೀವನಕ್ಕೆ ಏನಪ್ಪ? ನಿನ್ನ ಮಗಳ ಮಾಂಗಲ್ಯಕ್ಕಾಗಿ ನಿನ್ನ ಜೀವನವನ್ನು ತ್ಯಾಗ ಮಾಡೋಕೆ ಸಿದ್ಧನಾಗಿದ್ದೀಯನಪ್ಪ. ಬೇಡಪ್ಪ, ದಯವಿಟ್ಟು ನನ್ನ ಮಾತನ್ನ ಕೇಳಪ್ಪ. ನಿಜವಾಗ್ಲೂ ನಿನ್ನ ನಿರ್ಭಾಗ್ಯನಮ್ಮ ಪದ್ಮ. ಇಂಥ ಶುಭ ಸಮಯದಲ್ಲಿ ನೀನು ಕಣ್ಣೀರು ಹಾಕಬಾರ್ದಮ್ಮ, ಕಣ್ಣೀರು ಹಾಕಬಾರದು. ನನ್ನೆಲ್ಲ ಆಸ್ತಿ ಹೋದರೂ ಚಿಂತೆ ಇಲ್ಲ, ಆದರೆ ಮುತ್ತೈದ ಭಾಗ್ಯ ಸಿಗುತ್ತಂದ ಮೇಲೆ ಆ ಭಾಗ್ಯವೇ ಇಡೀ ಆಸ್ತಿಗೆ ನನ್ನೆಲ್ಲ ವಾರಸ್ತಾರ. ಬರೀ ಬಾಯಿ ಮಾತಿನಲ್ಲಿ ಮಾತನಾಡಿದರೆ ಏನು ಪ್ರಯೋಜನ ಇಲ್ಲ ಲಕ್ಷ್ಮಣರಾಯ್. ನಿನ್ನೆಲ್ಲ ಆಸ್ತಿ ನನ್ನ ಹೆಸರಿಗೆ ಬರೆದು ಕೊಡು. ಹಾ, ತೆಗೆದುಕೋ. ಈ ಬಾಂಡ್ ಪೇಪರ್ ಮೇಲೆ ಬರೆದು ಸಹಿ ಹಾಕು. ತೆಗೆದುಕೊಳ್ಳಿ ಪ್ರತಾಪ್, ಸರಿಯಾಗಿ ಓದಿಕೊಳ್ಳಿ. ವೆರಿ ಗುಡ್ ಲಕ್ಷ್ಮಣರಾಯ್, ಮುಂದಿನ ಕಾರ್ಯ ಎಲ್ಲ ನೆರವೇರಬಹುದು. ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಂತಾಯಿತು. ಪ್ರತಾಪ್, ಈ ತಾಯಿಯನ್ನು ತೆಗೆದುಕೊಂಡು 4 ಜನ ಹಿರಿಯರ ಸಮ್ಮುಖದಲ್ಲಿ ಕಟ್ಟಿದರು ಮದುವೆ ಎನ್ನುತ್ತಾರೆ. ಯಾರು ಇಲ್ಲ ದೇವರ ಸಮ್ಮುಖದಲ್ಲಿ ಹೋಗಿ ಕಟ್ಟಿದರು ಮದುವೆ ಎನ್ನುತ್ತಾರೆ. ಆದರೆ
ಇಂದು ಅಗ್ನಿ ಸಾಕ್ಷಿಯಾಗಿ ಆದರು ನೀವಿಬ್ಬರು ಗಂಡ ಹೆಂಡತಿಯರು. ಅಮ್ಮ ಬಾರಮ್ಮ. ಪ್ರತಾಪ್, ಈ ತಾಳಿಯನ್ನು ತೆಗೆದುಕೊಂಡು ನನ್ನ ಮಗಳ ಕೊಳೆಗೆ ತಾಳಿ ಕಟ್ಟಿ ಪುಣ್ಯ ಕಟ್ಟಿಕೊಳ್ಳಿ. ಪ್ರತಾಪ್, ಪುಣ್ಯ ಕಟ್ಟಿಕೊಳ್ಳಿ. ಪದ್ಮ, ಈ ತಾಳಿ ನಿನ್ನ ಕೊರಳಿಗೆ ಕಟ್ಟುವ ಮುಂಚೆ ಹೇಳು, ಈ ಎಲ್ಲ ಕಾರ್ಯಕ್ಕೆ ನಿನ್ನ ಒಪ್ಪಿಗೆ ಇದೆ ತಾನೇ? ನನ್ನ ಕೊರಳಿಗೆ ಮಾಂಗಲ್ಯ ಭಾಗ್ಯ ಸಿಗುತ್ತದೆ ಅಂದ್ರೆ ಈ ಕಾರ್ಯಕ್ಕೆ ನಾನು ತಿರಸ್ಕರಿಸುತ್ತೇನೆ. ನಿಮ್ಮ ಪಾದ ಸಾಕ್ಷಿಯಾಗಿ ಈ ಕಾರ್ಯಕ್ಕೆ ನಾನು ಒಪ್ಪಿಗೆ. ಹಾಗಾದರೆ ಬಾ, ಇಂದಿನಿಂದ ನಾವಿಬ್ಬರು ಸತಿಪತಿಗಳು. ಈಗಲೂ ನನಗೆ ಸಂತೋಷ ಆಗಿದೆ. ಈ ದಿನ ಮಗಳಿಗೆ ಮಾಂಗಲ್ಯ ಭಾಗ್ಯ ಸಿಕ್ಬಿಡ್ತಪ್ಪ. ನಾನು ಮುತ್ತೈದೆ ಅದೇಪ್ಪ, ನಾನು ಮುತ್ತೈದೆ. ಈಗ ನನ್ನ ಮನಸ್ಸಿಗೆ ಇಳಿಸಲಾಗದ ಸಂತೋಷವಾಯಿತಮ್ಮ, ಇಳಿಸಲಾಗದ ಸಂತೋಷವಾಯಿತು. ನನ್ನ ಜೀವ ಇರುವುದರೊಳಗೆ ನಿನ್ನ ತಲೆ ಮೇಲೆ 2 ಅಕ್ಷತೆ ಕಾಳು ಹಾಕಬೇಕೆಂಬ ಆಸೆ ಪಟ್ಟಿದ್ದೆ. ಆದರೆ ಆ ಕಾಲ ಇಂದು ಕೂಡಿ ಬಂತು. ನೀಂದು ನಿನ್ನ ಗಂಡನ ಮನೆಯಲ್ಲಿ ಗೃಹಿಣಿಗೆ ಬಾಳಮ್ಮ, ಗಂಡನ ಮನೆಯಲ್ಲಿ ಗೃಹಿಣಿಗೆ ಬಾಳು. ಹಾ, ನೀನು ಯಾವ ಕಾಲಕ್ಕೂ ಗಂಡನ ಮಾತನ್ನು ಮೀರಬೇಡಮ್ಮ, ಮೀರಬೇಡ. ಗಂಡನ ವಾಕ್ಯವೇ ದೇವರ ವಾಕ್ಯವೊಂದು ಪಾಲಿಸಬೇಕು. ಇದು ನಿನ್ನ ಎತ್ತಪ್ಪನ ಆಜ್ಞೆಯಾಗಿದೆ ಅಮ್ಮ, ಇದು ನಿನ್ನ ಎತ್ತಪ್ಪನ ಆಜ್ಞೆಯಾಗಿದೆ. ಲಕ್ಷ್ಮಣ ರಾಯರೇ, ನೀವೇನು ಚಿಂತೆ ಮಾಡಬೇಡ್ರಿ, ನಿಮ್ಮ ಮಗಳನ್ನು ಮಹಾರಾಣಿಯಾಗಿ ನೋಡಿಕೊಳ್ಳುತ್ತೇನೆ. ನನ್ನ ಮಗಳು ಮುಕ್ತ ಮನಸ್ಸಿನವಳು. ಅವಳು ಏನೇ ತಪ್ಪು ಮಾಡಿದರೆ ನೀನೇ ಸುಧಾರಿಸಿಕೊಂಡು ಹೋಗು. ಅವಳಿಗೆ ಏನು ತೊಂದರೆ ಕೊಡದಂತೆ ಕಾಪಾಡಿಕೊಳ್ಳುವ ನಿನ್ನದೇ ಕೂಡಲಿ. ಹಾ, ನನ್ನ ಎದೆಯಲ್ಲಿ ಯಾಕೋ ಸಂಕಟ. ಅಯ್ಯೋ, ಯಾಕೋ ಹುರಿ. ನಾನು ಈ ಮಾತನಾಡುವ ಸ್ಥಿತಿಯಲ್ಲಿಲ್ಲಮ್ಮ. ನಾನು ಯಮಲೋಕಕ್ಕೆ ಮಾಡುವ ದಾರಿ, ಮಾಡುವ ದಾರಿ ಪದ್ಮ. ನಾನಿನ್ನು ಬದುಕಿರಲಾರಮ್ಮ, ನಾನಿನ್ನು ಬದುಕಿರಲಾರೆ. ನೀನು ಗಂಡನ ಮನೆಯಲ್ಲಿ, ನೀನು ಇಂದು ಗಂಡನ ಮನೆಯಲ್ಲಿ ಗೃಹಿಣಿಗೆ ಬಾಳಮ್ಮ. ಸಂಕಟ. ಬಿಟ್ಟು ಹೋಗ್ಬಿಟ್ಟೇನಪ್ಪ. ಮಾತಾಡಪ್ಪ.